ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜಾಗರ ಸ್ವಪ್ನಗಳೊಳುವರ ಭೋಗಿಶಯನ ಬಹುಪ್ರಕಾರ ವಿಭಾಗಗೈಸೆ ನಿರಂಶ ಜೇವರ ಚಿಶರೀರವನು. ಭೋಗವೆತ್ತು ಸುಷುಪ್ತಿ ಕಾಲದಿ ಸಾಗರವನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳನ್ನೇಕತ್ರ ಇಳಿಸುವ. ನೋಡ್ರಿ, ಜಾಗೃತ ಅವಸ್ಥೆ ಕೊಡುವನು ವಿಶ್ವನಾಮಕ ಪರಮಾತ್ಮ. 19 ಮುಖವುಳ್ಳಂತಹ ವಿಶ್ವನಾಮಕ ಪರಮಾತ್ಮ ಜಾಗೃತ ಅವಸ್ಥೆಯನ್ನು ಕೊಡ್ತಾ ಇದ್ದಾನೆ. ತೈಜಸ ನಾಮಕ ಪರಮಾತ್ಮ ನಮಗೆ ಸ್ವಪ್ನವನ್ನು ತಂದು ಕೊಡ್ತಾ ಇದ್ದಾನೆ. ಜಾಗೃತ ಅವಸ್ಥೆಯಲ್ಲಿ ನಾವು ಏನೇನು ಮಾಡಿದ್ದೇವೆಯೋ ಅದೇ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸಬ್ ಕಾನ್ಷಿಯಸ್ನಲ್ಲಿ ಕೂತಿದೆ. ಅದನ್ನೇ ಪರಮಾತ್ಮ ನೋಡ್ರಿ, ಹೋದ ಜನ್ಮದಿರ್ಬೋದು, ಯಾವ್ದು ನಮ್ಗೆ ಗೊತ್ತಿಲ್ಲದು, ಅದನ್ನೆಲ್ಲ ಸೇರಿಸಿ ಒಂದು ಸಣ್ಣ ಎಡಿಟ್ ಮಾಡಿ ನಿದ್ದೆ ಹತ್ತಿದಾಕ್ಷಣ ಗಾಢ ನಿದ್ದೆಯ ಪೂರ್ವದಲ್ಲಿ 75 ನಿಮಿಷ, ಎಚ್ಚರ ಆಗುವ ಪೂರ್ವದಲ್ಲಿ 75 ನಿಮಿಷ ಕನಸು ಬೀಳುತ್ತೆ. ಆ ಕನಸು ಪರಮಾತ್ಮ ತೈಜಸ ನಾಮಕ ಪರಮಾತ್ಮ ತಾನೇ ಕೊಡೋನು. ನನಗೆ ಬೇಕಾಗಿದ್ದು ಕನಸು ಬೀಳೋದಂತಿಲ್ಲ. ನೀವು ಜಾಗೃತ ಅವಸ್ಥೆಯಲ್ಲಿ ನಿಮ್ಮ ಕನಸು ನಿಮ್ಮ ಬಗ್ಗೆ ಹೇಳುತ್ತೆ ನೋಡಿ. ದೇವರ ಕನಸು ಬೀಳ್ತಾ ಇದೆ ಅಂದರೆ ದೇವರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಅದು ಇದು ಬೀಳ್ತಾ ಇದೆ ಅಂದರೆ ಅದ್ರ ಬಗ್ಗೆನೇ ಧ್ಯಾನ ಮಾಡ್ತಾ ಇದ್ದೇವೆ. ದೇವರಿಗೇನು ಅನ್ಲಿಕ್ಕೆ ಹೋಗಬೇಡ್ರಿ. ಪರಮಾತ್ಮ ಈ ರೀತಿ ಮಾಡಿ ನೋಡಿರಿ, ಎಲ್ಲೋ ಮನೆ ಇದೆ, ಏನೇ ಇದೆ, ನಿರಂಶನಾದ ಈ ಜೀವನನ್ನು, ಈ ಜೀವ ಇಲ್ಲೇ ಮಲ್ಕೊಂಡಿದೆ, ಎಲ್ಲಿ ಮಲ್ಕೊಂಡಿದೆ ಅಲ್ಲೇ ಮಲ್ಕೊಂಡಿದೆ, ಅಲ್ಲೆಲ್ಲ ಕರ್ಕೊಂಡು ಹೋಗಿ ಬರ್ತಾ ಇದ್ದಾನೆ ಪರಮಾತ್ಮ. ಅವನಮ್ಮ ಮಹಿಮೆ ಏನು ಹೇಳಿ, ನಾನು ಅಲ್ಲಿ ಹೋಗಿಲ್ಲ, ಆದರೆ ಅಲ್ಲಿ ಹೋಗಿದ್ದೆಲ್ಲ ಅನುಭವ ಬರ್ತಾಯಿದೆ, ನೋಡಿದ್ದೆಲ್ಲ ಅನುಭವ ಬರ್ತಾಯಿದೆ. ಇದನ್ನು ಪರಮಾತ್ಮ ಇವನ ಶರೀರವನ್ನು ಅಲ್ಲಿ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೋರಿಸಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾಯಿದೆ. ಪರಮಾತ್ಮ ಈ ರೀತಿಯಾಗಿ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಆಮೇಲೆ ನದಿಯು ಹೇಗೆ ಸಾಗರವನ್ನು ಕೂಡುತ್ತದೆಯೋ ಹಾಗೆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಪ್ರಾಜ್ಞಾನಾಮಕ ಪರಮಾತ್ಮ ಈ ಜೀವನನ್ನು ತನ್ನ ಹತ್ರ ಇಟ್ಕೊಂಡು ಗಾಢವಾದ ನಿದ್ದೆಯನ್ನು ಕೊಡ್ತಾನೆ. ಆ ನಿದ್ದೆಯಲ್ಲಿ ನಮಗೇನಿದೆ ಗೊತ್ತೇ ಆಗ್ತಾಯಿಲ್ಲ. ಎಚ್ಚರ ಆದ ಮೇಲೆ ಆರಾಮ್ ನಿದ್ದೆ ಆಯ್ತಪ್ಪ ಅಂತೀರಿ. ಆ ನಿದ್ದೆಯಲ್ಲಿ ಏನಿದೆ ಅದು ಪರಮಾತ್ಮನಿಗೆ ಗೊತ್ತು. ಈ ರೀತಿಯಾಗಿ ಪರಮಾತ್ಮ ಇಷ್ಟು ವ್ಯಾಪ್ತನಾಗಿದ್ದುಕೊಂಡು ನಮ್ಗೆ ಇಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಯಾಕೆಂದರೆ ಕನಸು ಬೀಳದೇ ಇದ್ದರೆ, ನಾನು ಯಾವಾಗಲೂ ಹೇಳ್ತೀನಿ, ಕನಸು ಬೀಳ್ತಾ ಇದೆ ಅಂದರೆ ಆರಾಮಾಗಿರ್ರಿ. ಕನಸು ಬೀಳದೇ ಇದ್ದರೆ ಅದೆಲ್ಲ ಮನಸ್ಸಿನಲ್ಲಿ ಕೂತ್ಕೊಂಡು ಹುಚ್ಚಿಡಿ ಆಟ ಆಗ್ಬೋದು. ಅದನ್ನು ಮಾಡ್ತಾ ಇಲ್ಲ ಪರಮಾತ್ಮ, ಅದೊಂದು ಉಪಕಾರನೇ ಮಾಡ್ತಾ ಇದ್ದಾನೆ ನಮಗೆ. ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯವಸ್ತುಗಳಲ್ಲಿ ಪ್ರೇರ್ಯ ರೂಪಗಳಿಂದ ತಂತು ಪಕಟಗಳ ಓಲಿದ್ದು, ಸೂರ್ಯ ಕಿರಣಗಳಂತೆ ತನ್ನೆಯ ವೀರ್ಯದಿಂದಲೇ ಕೊಳುತಿಹ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪದೇನು. ಭಾರ್ಯರಿಂದೊಡಗೂಡಿ, ಭಾರ್ಯ ಅಂದರೆ ಸತಿ, ಮಹಾಲಕ್ಷ್ಮಿಯಿಂದ ಒಡಗೂಡಿ. ನೋಡ್ರಿ, ಮಹಾಲಕ್ಷ್ಮೀ ದೇವಿ ಶ್ರೀ ಭೂ ದುರ್ಗಾ ರೂಪದಿಂದ ಪರಮಾತ್ಮನ ವಿಷ್ಣು ಬ್ರಹ್ಮನೇ ಅಂದರೆ ಪರಮಾತ್ಮನೇ ಬ್ರಹ್ಮ, ಸರ್ವನಾಮವೂ ಅವನ ನಾಮವೇ, ರುದ್ರ ಆ ಹೆಸರನ್ನು ಅವರಿಟ್ಕೊಂಡಿದ್ದಾರೆ. ಈ ರೀತಿಯಾಗಿ ಮಹಾಲಕ್ಷ್ಮಿಯಿಂದ ಶ್ರೀ ಭೂ ದುರ್ಗಾ ರೂಪದಿಂದ ಪರಮಾತ್ಮ ತಾನು ಇದ್ದು ಕಾರಣ ಕಾರ್ಯ ಎರಡರಲ್ಲೂ ಅವನೇ ಇದ್ದಾನೆ. ಕಾರಣ ಅಂದ್ರೇನು? ಜಗತ್ತಿಗೆ ಉಪಾದಾನ ಕಾರಣ ಯಾವುದು? ಜಡ ಪ್ರಕೃತಿ. ಈ ಜೀವರು ಹುಟ್ಟಬೇಕಾಗಿದ್ದರೆ ಮೊದಲು ಜಡ ಪ್ರಕೃತಿ, ಅವಳಲ್ಲಿಯೇ ಸತ್ವ ರಜ ತಮ ಗುಣಗಳಿವೆ. ಜೀವ ಸೃಷ್ಟಿ ಉಸ್ತಕ್ಕೆ ಇದನ್ನು ಪರಮಾತ್ಮ ಉಪಾದಾನ ಕಾರಣ ಮಾಡ್ಕೋತಾನೆ. ಲಿಂಗದೇಹ ಅನಾದಿ ಕಾಲದಿಂದ ಸ್ವರೂಪ ಶರೀರ ಜೊತೆಗೆ ಲಿಂಗದೇಹವೂ ಇದೆ ಅಂಟಿಕೊಂಡು. ಆ ಲಿಂಗದೇಹ, ಆ ಪ್ರಕೃತಿ ಅದಕ್ಕೆ ಕಾರಣ ಆಗಿದ್ದಾನೆ. ಜೀವರ ಜನ್ಮಕ್ಕೆ ಕಾರಣವಾದ ಲಿಂಗದೇಹ, ಅದರಲ್ಲಿರೋ ಅನಾದಿ ಕರ್ಮ ತಾನೇನು ಮಾಡೋದಿಲ್ಲ, ಜೀವ ಮಾಡಿದ ಅನಾದಿ ಕರ್ಮವನ್ನು
ಪರಮಾತ್ಮ ಏನು ಮಾಡ್ತಾನೆ, ಯಾವಾಗ ಕೊಡಬೇಕು, ಏನು ಮಾಡಬೇಕು ಅದನ್ನು ಅವನ ಲೆಕ್ಕ. ಆ ಅನಾದಿ ಕರ್ಮವನ್ನು ಕಾರಣ ಮಾಡ್ಕೋತಾನೆ. ತತ್ವಾಭಿಮಾನಿ ದೇವತೆಗಳು ನಿಮಿತ್ತ ಕಾರಣ. ತತ್ವಾಭಿಮಾನಿ ದೇವತೆಗಳನ್ನಿಟ್ಟು ನೀವು ಈ ರೀತಿ ಮಾಡಿ. ಅದಕ್ಕೆ ಕೃಷ್ಣ ಅಲ್ಲಿ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮದಲ್ಲಷ್ಟೇ ನಿನಗೆ ಅಧಿಕಾರದಪ್ಪ. ನಿನ್ನ ಇದನ್ನು ಎಲ್ಲರೂ ನೆನ್ಪಿಟ್ಟುಕೊಳ್ಬೇಕಾ. ನಿನ್ನ ಮನಸ್ಸಿಗೆ ಬಂದ ಕರ್ಮ ಅಲ್ಲ. ಯಾವ ವರ್ಣದಲ್ಲಿ ಹುಟ್ಟಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶ ಕಾಲಕ್ಕೆ ಅನುಸಾರವಾಗಿ ಆ ಕರ್ಮಗಳನ್ನೇ ಮಾಡಬೇಕು. ನಿನ್ನ ಮನಸ್ಸಿಗೆ ಬಂದು ಕರ್ಮ ಮಾಡಿ ದೇವ್ರು ಹಂಗೆ ಮಾಡಿ ಅನ್ಲಿಕ್ಕೆ ಹೋಗಬೇಡ್ರಿ. ಮೊದಲೇ ಹೇಳಿದಾನೆ ಪರಮಾತ್ಮ, ನೀನು ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶ ಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ಪರಮಾತ್ಮನ ಪೂಜೆ ನೆನ್ಪಿಟ್ಕೊಳ್ರಿ. ಪರಮಾತ್ಮನ ಪೂಜೆ ಅಂಥೇಳಿ, ಯಾಕೆಂದರೆ ತತ್ವಾಭಿಮಾನಿ ದೇವತೆಗಳು ಒಳಗಿದ್ದು ಅದನ್ನು ಮಾಡಿಸ್ತಾ ಇದ್ದಾರೆ. ಅದನ್ನು ಪರಮಾತ್ಮ ನಿನಗೆ ಅರ್ಪಿತ ಅಂಥೇಳಿ ಮಾಡಿ. ಇವು ಕಾರಣಗಳು. ಇನ್ನು ಕಾರ್ಯ, ನವಾವರಣ ಸಹಿತವಾಗಿರುವಂಥ ಬ್ರಹ್ಮಾಂಡ, ಇದು ಕಾರ್ಯ. ಪರಮಾತ್ಮನಿಂದ ಸೃಷ್ಟಿಯಾಗಿದ್ದು ಇದು. ಲಿಂಗ ಶರೀರದಿಂದ ಹಿಡ್ಕೊಂಡು ಅನಿರುದ್ಧ ಶರೀರದವರೆಗೆ ಸಂಚಿತ ಆಗಾಮಿ ಕರ್ಮಗಳು ನೋಡಿರಿ. ಸ್ವರೂಪ ಶರೀರ ಜೊತೆಗೆ ಲಿಂಗ ಶರೀರದ, ಆ ಲಿಂಗ ಶರೀರದ ಜೊತೆಗೆ ಅನಿರುದ್ಧ ಶರೀರವನ್ನು ಪರಮಾತ್ಮ ಕೊಡ್ತಾನೆ. 24 ತತ್ವಗಳು ಸೂಕ್ಷ್ಮ ರೂಪದಿಂದಿವೆ. ಅಲ್ಲಿಂದ ಸಂಚಿತ ಆಗಾಮಿ ಕರ್ಮ ನೋಡಿಕೊಂಡು ಅವನಿಗೆ ಸ್ಥೂಲ ದೇಹವನ್ನು ಕೊಡ್ತಾನೆ. ಯಾರಿಗೆ ಎಲ್ಲಿ ಹುಟ್ಟಿಸ್ಬೇಕು, ಅವ್ರ ತಂದೆ ತಾಯಿ ಯಾರಾಗಬೇಕು, ತಮ್ಮ ತಂಗಿ ಒಡ ಹುಟ್ಟಿದವ್ರು ಯಾರಾಗಬೇಕು, ಹೆಂಡತಿ ಯಾರಾಗಬೇಕು, ಗಂಡ ಯಾರಾಗಬೇಕು, ಮಕ್ಕಳು ಯಾರಾಗಬೇಕು, ಎಲ್ಲ ಲೆಕ್ಕ ಮಾಡಿಟ್ಬಿಟ್ಟಿದ್ದಾನು. ಆಯಾ ಕರ್ಮಕ್ಕನುಸಾರವಾಗಿ ಆಯಾ ಜೀವಗಳನ್ನು ಒಟ್ಟುಗೂಡಿಸ್ತಾನೆ. ಇವೆಲ್ಲ ಜಡ ಪ್ರಕೃತಿ ಕಾರಣ, ಈ ಜಗತ್ತು ಕಾರ್ಯ. ನೋಡಿರಿ, ಬೀಜ, ನೀರು, ಮಣ್ಣು ಇದು ಕಾರಣ. ಕಾರ್ಯ ವೃಕ್ಷ, ಗಿಡ. ಇದನ್ನು ತಿಳಿದುಕೊಂಡು ಈ ಕಾರ್ಯ ಕಾರಣಗಳಲ್ಲಿ ಪರಮಾತ್ಮ ತಾನೇ ಇದ್ದಾನೆ. ಮತ್ತು ಇದ್ದು ಪ್ರೇರಕ ಪ್ರೇರ್ಯ, ಪ್ರೇರಣೆ ಮಾಡುವನು ಅವನೇ, ಪ್ರೇರಣೆ ಮಾಡಿಸಿ ಕಾರ್ಯ ಮಾಡಿಸುವವನು ಅವನೇ. ಈಗ ಇಲ್ಲಿ ನಮಗೆ ಹೇಳಬೇಕು ಅಂತ ಪ್ರೇರಣೆ ಮಾಡಿದ್ದಾನೆ. ಕೂತು ಹೇಳಿಸ್ತಾ ಇರೋವನು ಅವನೇ, ನಿಮ್ಮಲ್ಲಿ ಕೂತು ಕೇಳಿಸ್ತಾ ಇರೋವನು ಅವನೇ. ನರಜನ್ಮ ಹುಳು ನಾನು, ಪರಂಜ್ಯೋತಿಯು ನೀನು, ಏನು ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮ ನರವರ್ತ. ಕನಕದಾಸ್ ಹೇಳ್ತಾರೆ, ನಾ ಎಲ್ಲೋ ನೀ ಎಲ್ಲೋ. ನರಜನ್ಮ ಹುಳು ಅಂತ ಇದ್ದಾರೆ. ನಾನು ನರಜನ್ಮ ಹುಳಪ್ಪ. ಅವನ ಪಾಲಿಗೆ ನಾವು ಒಂದು ಸಣ್ಣ ಪಾಯಿಂಟ್ ಹುಳ ಇದ್ದಷ್ಟೇ, ದೊಡ್ಡದು ಇಲ್ಲ. ಪರಂಜ್ಯೋತಿಯು ನೀನು. ನನಗೆ ಏನು ಗೊತ್ತಿದೆಯೋ ಮಾರಾಯ, ನೀನು ಹೆಂಗೆ ಕರ್ಕೊಂಡು ಹೋಗ್ತೀಯ ಹಂಗೆ ಹೊರಡೋನು ನಾನು. ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮನವ್ರು. ನಿನಗೆ ಅಷ್ಟೇ ಬೇಡ್ಕೊತೇನೆ, ಯಾವಾಗಲೂ ನಮ್ಮ ರಕ್ಷಣೆ ಮಾಡಪ್ಪ ಪರಮಾತ್ಮ ಅಂತ ಬೇಡ್ಕೊತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಪರಮಾತ್ಮ ಸರ್ವವೂ ಅವನಾಗಿದ್ದಾನೆ. ಜಡ ಪ್ರಕೃತಿಯನ್ನು ಕಾರಣವನ್ನಾಗಿ ಮಾಡಿಕೊಂಡು ಈ ಜಗತ್ತನ್ನು ಕಾರ್ಯವನ್ನಾಗಿ ಮಾಡಿಕೊಂಡು ಪ್ರೇರಕನೂ ಅವನೇ, ಪ್ರೇರಣೆ ಮಾಡುವವನು ಅವನೇ, ಕಾರ್ಯ ಮಾಡಿಸುವವನು ಅವನೇ. ತಂತುಪಟಗಳ ಓಲಿದ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಹೋಗಬೇಡ್ರಿ. ಹೇಗೆ ಬಟ್ಟೆಯಲ್ಲಿ ದಾರದ ಎಳೆಗಳು ಹಾರಿಜಾಂಟಲ್ ಆಗು ಇವೆ, ವರ್ಟಿಕಲ್ ಆಗು ಇವೆ. ಪೂರ್ತಿ ಇದ್ದಾಗಲೇ ಅದು ಬಟ್ಟೆ ಅನ್ಸ್ಕೋತೆ. ಪೂರ ಎಲ್ಲ ಕಡೆಗೂ ಎಳೆಗಳು ತುಂಬಿದೆ ಬಟ್ಟೆಯಲ್ಲಿ, ಎಲ್ಲ ಕಡೆಗೂ ಎಳೆಗಳು ಇದೆಯಲ್ಲೋ ಹಾಗೆ ಪರಮಾತ್ಮ ಈ ಜಗತ್ತಿನಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ದೇವರೆಲ್ಲಿದ್ದಾನೆ ಏನು ಕೇಳಬೇಡ್ರಿ, ಸರ್ವತ್ರದಲ್ಲಿದ್ದಾನೆ. ನೀನು ಕರೆದಾಗ ಬರ್ತಾನೆ ಅಷ್ಟೇ. ಕರೆಯೋ ಒಂದು ಇದಿರ್ಬೇಕು. ನೀನು ಹಿರಣ್ಯಕಶಿಪು ಕೇಳ್ತಾ ಇದ್ದಾನೆ, ಹಿರಣ್ಯಕಶಿಪು ಎಲ್ಲಿದ್ದಾನೋ ನಿಮ್ಮ ದೇವರು? ಇಡೀ ಜಗತ್ತನ್ನು ನಾನು ಗೆದ್ದಿದ್ದೇನೆ. ಆವಾಗ ಭಗವ ಹೇಳ್ತಾನೆ, 5 ವರ್ಷದ ಬಾಲಕಪ್ಪ ಎಲ್ಲ ಕಡೆಗಿದ್ದಾನೆ. ಹಾಗಾದರೆ ಕಂಬದಲ್ಲಿದ್ದಾನೆ, ಇದ್ದಾನೆ ಅಂತ ಹೇಳ್ತಾರೆ. ಅವನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ನಿಜಭೃತ್ಯ ಭಾಷೆ
ಅವನ ಮಾತನ್ನು ಸತ್ಯ, ನಿಜಭೃತ್ಯನಾಗಿರುವಂತಹ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಪರಮಾತ್ಮ ಕಂಬದಿಂದ ಹುಟ್ಟಿದ್ದಾನೆ. ಹಾಗೆ ಸರ್ವತ್ರದಲ್ಲಿದ್ದಾನೆ. ಸೂರ್ಯ ಕಿರಣಗಳಂತೆ ತನ್ನೆಯ ವೀರ್ಯದಿಂದಲೇ ಕೊಳುತ್ತೀಗಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಜಗನ್ನಾಥ ದಾಸರಿಗೆ ಒಂದು ಜನ್ಮಲ್ಲ, ನಾನ್ ಸ್ಟಾಪ್ ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಕಡಿಮೆ. ಆ ಶಾಸ್ತ್ರವನ್ನು, ಪರಮಾತ್ಮನ ಮಹಿಮೆಯನ್ನು ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಆ ಉದಾಹರಣೆಗಳು, ಆ ದೃಷ್ಟಾಂತಗಳು ಹೇಳ್ತಾ ಇದ್ದಾರೆ. ಸೂರ್ಯ ಏನು ಮಾಡ್ತಾನೆ? ಸಮುದ್ರದ ನೀರನ್ನು ತೆಗೆದುಕೊಳ್ತಾನೆ, ಮತ್ತಲ್ಲೇ ಹಾಕ್ತಾನೆ ಸಮುದ್ರದ. ನೋಡಿರಿ, ಉಪ್ಪು ನೀರನ್ನು ತೆಗೆದುಕೊಂಡಿದ್ದಾನೆ, ಸಿಹಿ ನೀರನ್ನು ಕೊಡ್ತಾ ಇದ್ದಾನೆ. ಉಪಕಾರ ನೋಡ್ರಿ, ತೊಗೊಂಡು ವಾಪಸ್ ಕೊಟ್ಟ, ಅದು ಒಂದಿದ್ರೆ 1000 ಮಾಡಿ ಕೊಡ್ತಾನೆ. ಅವನೇ ಮೋಡ ಮಾಡಿ ಮಳೆ ಮಾಡಿ ಕೊಡ್ತಾ ಇದ್ದ ನೀರನ್ನು ತೆಗೆದುಕೊಂಡು. ಹಾಗೆ ಹೇಳ್ತಾನೆ, ಸೂರ್ಯ ಕಿರಣಗಳಂತೆ ತನ್ನೆಯ ವೀರ್ಯದಿಂದಲೇ, ತನ್ನ ಸಾಮರ್ಥ್ಯದಿಂದಲೇ ಸಮುದ್ರದ ನೀರನ್ನು ತೆಗೆದುಕೊಂಡು ಕೊಡುತ್ತಾ ಅದನ್ನು ಮಳೆಯಾಗಿ ಕೊಡ್ತಾ ಇದ್ದಾನೆ. ಅದನ್ನು ಮತ್ತೆ ಬೇಸಿಗೆ ಕಾಲದಲ್ಲಿ ತೆಗೆದುಕೊಳ್ತಾ ಇದ್ದಾನೆ. ಕೊಳುತಿಹ ಅನಾರ್ಯರಿಗೆ, ಇಲ್ಲಿ ಹೇಳ್ತಾ ಇದ್ದಾರೆ, ಸಾಮಾನ್ಯ ಮನುಷ್ಯರಿಗೆ ಈ ಪರಮಾತ್ಮನ ಮಹಿಮೆ ತಿಳಿತದೇನಪ್ಪ? ನಿಮ್ಮ ದೇವ್ರು ಏನು ಮಾಡ್ತಾನೆ, ನಿಮ್ಮ ದೇವ್ರು ಏನು ಮಾಡ್ತಾನೆ ಅಂತ ಅನ್ಕೋತ ಕೂಡಬೇಡ್ರಿ. ಪ್ರೇರಣೆ ಮಾಡುವವನೇ, ಸೇವಾದಿಗಳನ್ನ ಸ್ವೀಕಾರ ಮಾಡುವವನು ಅವನೇ, ಈ ಜಗತ್ತಿನಲ್ಲಿ ಸರ್ವತ್ರದಲ್ಲಿ ಇರುವವನು ಅವನೇ. ಹೇಗೆ ಸೂರ್ಯ ತನ್ನ ಕಿರಣಗಳಿಂದ ಸಮುದ್ರದ ಉಪ್ಪು ನೀರನ್ನು ತೆಗೆದುಕೊಂಡು ಸಿಹಿ ನೀರನ್ನು ಕೊಡ್ತಾ ಇದ್ದಾನೆ. ಉಪ್ಪು ನೀರು ತೊಗೊಂಡಿನಿ ಅಂತ ಎಲ್ಲ ಕಡೆ ಉಪ್ಪು ನೀರು ಹಾಕಿರಿ, ಏನು ಮಾಡ್ಬೇಕು ಹೇಳಿ? ಉಪ್ಪು ನೀರು ತೆಗೆದುಕೊಂಡಾನ, ಉಪ್ಪು ಹಾಕ್ತಾನೇನು? ನೋಡ್ರಿ ಅವನ ಮಹಿಮೆ ಎಷ್ಟದ. ಅದನ್ನೇ ಇಲ್ಲಿ ಹೇಳ್ತಾರೆ, ಪೂಜಕ ನೀನು ಪೂಜೋಪಕರಣಸ್ಥ ಮೂರ್ಜಗಪತಿಯೇ ನೀನಾಗಿ, ಮೂರ್ಜಗಪತಿಯೇ ನೀನಾಗಿ ಭಕುತರಿಗೆ ನೈಜ ಸುಖ ವ್ಯಕ್ತಿ ಕೊಡುತ್ತೇರ್ಪೆ. ಪೂಜೆ ಮಾಡಿಸಿಕೊಳ್ಳುವವನು ನೀನೇ, ಪೂಜೆ ಮಾಡುವವರಲ್ಲೂ ನೀನೇ ಇದ್ದು ಪೂಜೆ ಮಾಡ್ಕೋತಾ ಇದ್ದಿ. ಆ ಪೂಜದ ಉಪಕರಣಗಳಿವೆಯಲ್ಲ, ಅವನು ನೀನೇನೆ, ಸರ್ವವೂ ನೀನೇ ಆಗಿದೆ. ಉಪಕರಣ ಆ ರೀತಿಯಾಗಿ 51,000 ರೂಪದಿಂದ ಪರಮಾತ್ಮ ಅಲ್ಲಿದ್ದಾನೆ. ಆ ಶಬ್ದದಿಂದ ಅಲ್ಲಿ ಇರುವಷ್ಟು ರೂಪ ಹೇಳ್ತೇವೆ. ನಮಗೇನು ಗೊತ್ತಾಗುತ್ತೆ ಹೇಳಿ? ನಾವು ಬರೀ ಉಪಕರಣೆ ಅನ್ಕೋತ, ನಾನೇ ತೊಳಿತೀನಿ, ನಾನೇ ಮಾಡ್ತೀನಿ, ನಾನೇ ಅಂತಿದ್ದೀನಿ. ಆ ಉಪಕರಣದಲ್ಲೂ ಅಲ್ಲೇ ಅವನೇ ಇದ್ದಾನೆ. 3 ಜಗತ್ಪತಿಯೇ, 14 ಲೋಕಕ್ಕೆ ಸ್ವಾಮಿಯಾಗಿರುವಂಥ ಏ ಪರಮಾತ್ಮ, ನೀನಾಗಿ ನೀನೇ ಭಕುತರಿಗೆ ಪೂಜೆ ಮಾಡಿಸಿಕೊಳ್ಳುವವನು ನೀನೇ, ಪೂಜದ ಉಪಕರಣದಲ್ಲಿಯೂ ನೀನೇ ಇದ್ದೆ, ಪೂಜೆ ಮಾಡುವವರಲ್ಲೂ ನೀನೇ ಇದ್ದೆ, ಎಲ್ಲ ನೀನೇ ಇದ್ದು, ಆದರೆ ಭಕ್ತರಿಗೆ ಮಾತ್ರ ಎಲ್ಲ ಸುಖ ಕೊಡ್ತೀವಿ ನೋಡಿ. ಪೂಜೆ ಮಾಡಿದ ಏನು ಸುಖ ಬರಬೇಕು ಅದು ನೀನೇ ಕೊಡ್ತಾ ಇತ್ತು. ಎಷ್ಟು ಕರುಣಾ ಸಮುದ್ರತ್ವಪ್ಪ ಇದು. ಸೇವ್ಯ ಸೇವಕರಲ್ಲಿ ಸೇವ್ಯ ಸೇವಕನಾಗಿ ಅವ್ಯಕ್ತನಾಗಿ ನೆಲೆಸಿರ್ಪೆ, ಅವ್ಯಕ್ತನಾಗಿ ನೆಲೆಸಿರ್ಪೆ ಸರ್ವದಾ ಸೇವ್ಯ ನಿನಗೆ ಸರಿಗಾಣೆ. ಅದಕ್ಕೆ ಸರ್ವರಲ್ಲಿ ಜೀವರಿದ್ದಾನೆ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಸೇವಕರಲ್ಲಿ ಇದು ಮಾಡಬೇಡ್ರಿ, ಅಪಮಾನ ಮಾಡಬೇಡ್ರಿ. ಅಲ್ಲಿಯೂ ಪರಮಾತ್ಮ ಇದ್ದ ಸೇವೆಯನ್ನು ಮಾಡ್ತಾ ಇದ್ದ. ಎಲ್ಲ ಜೀವರಲ್ಲಿ ಪರಮಾತ್ಮ ಇದ್ದಾನೋ ಇಲ್ಲೋ? ಸೇವಕರಲ್ಲಿ ನೀನೇ ಇದ್ದಿ, ಸೇವೆ ಮಾಡಿಸಿಕೊಳ್ಳುವವರಲ್ಲೂ ನೀನೇ ಇದ್ದಿ. ಇದ್ದು ಕೆಲಸ ಎಲ್ಲ ಮಾಡ್ತಾ ಇರೋ ನೀನೇ, ಅವ್ಯಕ್ತನ ಕೆಲಸ ಕಾಣಿಸ್ತಾ ಇಲ್ಲ ನಮಗೆ, ಮಾಡ್ತಾ ಇದ್ದೆ. ನಿನ್ನ ಇದಕ್ಕೆ ಉಪಕಾರಕ್ಕೆ ನನಗೆ ಗೊತ್ತಿಲ್ಲಪ್ಪ, ನಮಸ್ಕಾರ ಮಾಡ್ತಾ ಇದ್ದೇನೆ. ಪರಮಾತ್ಮ ಅಷ್ಟೇ. ಕರ್ತೃ ಕರ್ಮಗಳಲ್ಲಿ ಕಾರಣ ಕ್ರಿಯೆಗಳಲ್ಲಿ ನಿತ್ಯ ನೀನಿದ್ದು ನಡೆಸುವೆ, ನಿತ್ಯ ನೀನಿದ್ದು ನಡೆಸುವಿ ಜೀವರ ಕೃತಕೃತ್ಯರನ್ನು ಮಾಡಿ ಸಲಹುವೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಜಗನ್ನಾಥದಾಸರ ಪದಕ್ಕೆ ಜಗನ್ನಾಥದಾಸರೇ ಇಲ್ಲೊಂದು ಕಡೆ ಉತ್ತರ ಕೊಟ್ಬಿಟ್ಟಿರ್ತಾರೆ. ನೀನೇನು ತ್ರಾಸೆ ಪಡಬೇಡ. ಹೇಳ್ತಾರೆ, ಕರ್ತೃಗಳಲ್ಲೂ ನೀನೇ ಇದ್ದೆ, ಆ ಕರ್ಮದಲ್ಲಿಯೂ ನೀನೇ ಇದ್ದೆ.
ಕಾರಣದಲ್ಲಿಯೂ ನೀನೇ, ಕ್ರಿಯೆಯಲ್ಲಿಯೂ ನೀನೇ. ಒಂದು ದಿವಸ ಅಲ್ಲ, ನಿತ್ಯ ನೀನೇ ಇದ್ದು ನಿತ್ಯ ನೀನೇ ನಡೆಸ್ತಾ ಇದ್ದೆ ಆ ಕಾರ್ಯಗಳನ್ನು. ಜೀವರಿಗೆ ಏನು ಚೆನ್ನಾಗಿ ಹೇಳ್ತೀರ್ರಿ ಅಂದರೆ ನಾವು ಅಹಂಕಾರ ಪಟ್ಕೋತೀವಿ. ಏನು ಚೆನ್ನಾಗಿ ಕೆಲಸ ಮಾಡಿರ್ರಿ, ಪಡಬೇಡ್ರಿ ಅಹಂಕಾರ. ಪರಮಾತ್ಮ ಮಾಡಿಸಿದ್ದಾನೆ, ನಾನು ಮಾಡಿದ್ದೀನಿ. ನಾನು ಕೇವಲ ಒಂದು ಗೊಂಬೆ ಇದ್ದಂಗೆ. ಪರಮಾತ್ಮ ಮಾಡಿಸ್ದಂಗೆ ನಾನು ಮಾಡ್ತೀನಿ. ಅವ್ನು ಹೇಳಿಸಿದ್ರೆ ಹೇಳ್ತೀವಿ, ಅವ್ನು ಮಾಡಿಸಿದ್ರೆ ಮಾಡ್ತೀವಿ, ಕೂತು ಕೇಳಿಸಿದ್ರೆ ಕೇಳ್ತೀವಿ. ಕೂತು ಕೇಳುವಾಗ ಇನ್ನೆಲ್ಲೋ ಲಕ್ಷ್ಯ ಕೊಟ್ಟುಬಿಟ್ರೆ, ಅಲ್ಲೇ ಕೂತಿದೆ, ಕಿವಿ ಮುಚ್ಕೊಂಡಿಲ್ಲ, ಕಣ್ಣು ಇದು ಮಾಡಿಲ್ಲ, ಕೇಳಿಸ್ತಾ ಇಲ್ಲ. ಇದು ನೋಡ್ರಿ ಅವನದೇ ಲೀಲೆ. ಇಲ್ಲೇ ಕೂತಿದ್ದೇವೆ, ಕೇಳ್ತಾನೇ ಇದ್ದೇವೆ, ಲಕ್ಷ್ಯ ಇನ್ನೊಂದು ಕಡೆ ಇದೆ. ಇದು ಪರಮಾತ್ಮನ ಲೀಲೆ. ಅದರಿಂದ ಕರ್ತೃವಿನಲ್ಲೂ ಅವನೇ ಇದ್ದಾನೆ, ಆ ಕರ್ಮದಲ್ಲಿಯೂ ಅವನೇ ಇದ್ದಾನೆ, ಕಾರಣವೂ ಅವನೇ, ಕ್ರಿಯೆಯೂ ಅವನೇ, ಸರ್ವವೂ ಅವನೇ ಇದ್ದಾನೆ. ಜೀವರಿಂದ ಆಯಾ ಕರ್ಮಗಳಿಂದ ಅವರಿಂದ ಮಾಡಿಸಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀವಿ. ಎಲ್ಲ ಚೆನ್ನ ಅಂತಿದ್ದೀವಿ. ಎಲ್ಲ ಮಾಡಿಸ್ತಾ ಇರುವವನು ಇವನೇ, ವ್ಯಕ್ತನಾಗಿದ್ದುಕೊಂಡು ಇವನೇ ಮಾಡಿಸ್ತಾ ಇದ್ದಾನೆ. ಜನಕ ತನ್ನಾತ್ಮ ಜಗವರ ಭೂಷಣ ದುಕೂಲವ ತೊಡಿಸಿ ತಾವಂದನೆಯ ಕೈ ಕೊಳುತ್ತವನ ಹರುಸುತ ಹರುಷ ಪಡುವಂತೆ ವನರು ಹೇಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ. ಎಷ್ಟು ಸುಂದರ ಹೇಳ್ತಾರೆ ನೋಡಿ. ಜನಕ ಅಂದರೆ ತಂದೆ, ತನ್ನ ಆತ್ಮಜಗೆ, ತನ್ನ ಮಗನಿಗೆ ವರ ಶ್ರೇಷ್ಠವಾಗಿರುವಂತಹ ಆಭೂಷಣಗಳನ್ನು ತೊಡಿಸಿ, ಆಭರಣಗಳನ್ನು ಹಾಕಿ, ದುಕೂಲ ಅಂದರೆ ಒಳ್ಳೆಯ ಬಟ್ಟೆಯನ್ನು ಅದಕ್ಕೆ ತೊಡಿಸಿ, ಅಕ್ಕೂಸಿ ಹೇಳ್ತಾನೆ, ನಮಸ್ಕಾರ ಮಾಡು, ನಂಗೆ ನಮಸ್ಕಾರ ಮಾಡು ಅಂತ. ಬಟ್ಟೆ ಕೊಟ್ಟವನು ಅವನೇ, ಆಭೂಷಣ ಹಾಕಿದವನು ಅವನೇ. ನಮಸ್ಕಾರ ಮಾಡು, ನಮಸ್ಕಾರ ಮಾಡು ಅಂತ ತಾನೇ ನಮಸ್ಕಾರ ಮಾಡಿಸ್ಕೊತ, ನಮಸ್ಕಾರ ಮಾಡಿ ವಾಪಸ್ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಹೀಗೆ ನಿಂಗೆ ಒಳ್ಳೇದಾಗಲಿ, ಹೀಗೆ ಚಲೋ ಸಿಗಲಿ ಅಂತ. ದೇವರು ನಮ್ಗೆ ಅದೇ ಮಾಡ್ತಾ ಇದ್ದ. ದೇವರೇ ಎಲ್ಲ ಕೊಟ್ಟಿದ್ದು. ಹರುಷ ಪಡುವಂತೆ ವನರುಹೇ ಕ್ಷಣ, ಕಮಲದಂತಹ ಕಣ್ಣುಳ್ಳಂತಹ ಕರುಣಾ ಸಮುದ್ರನಾದ ಪರಮಾತ್ಮ ಪೂಜ್ಯ ಪೂಜಕ ನೆನೆಸಿ, ಪೂಜೆ ಮಾಡಿಸಿಕೊಳ್ಳುವವನು ಅವನೇ, ಪೂಜ್ಯನಾದವನು ಅವನೇ, ಪೂಜೆ ಮಾಡುವವರಲ್ಲೂ ಅವನೇ ಇದ್ದಾನೆ, ಪೂಜೆ ತೆಗೆದುಕೊಳ್ಳುವವನೇ. ಪೂಜಾ ಸಾಧನ ಪದಾರ್ಥನು, ಎಲ್ಲಿ ಉಪಕರಣೆಯಲ್ಲಿ ಹೇಳಿದ್ನಲ್ಲ 51,000 ರೂಪಗಳಿವೆ ಅಂತ, ಆ ಪದಾರ್ಥದಲ್ಲೂ ಅವನೇ ಇದ್ದಾನೆ ಸಾಮಾನ್ಯಲ್ಲಿ. ತನಗೆ ತಾನಾಗಿ ಫಲಗಳ ನೀವ ಭಜಕನು. ನೋಡ್ರಿ, ಎಲ್ಲ ತಾನೇ ಇದ್ದಾನ, ಎಲ್ಲ ತಾನೇ ಮಾಡ್ಕೊಳಿಕತ್ತಾನ. ಎಷ್ಟೋ ಜನ್ಮದ ಪುಣ್ಯ, ಭಾಳ ಜನ್ಮದ ಪುಣ್ಯ ಇದೆ ಅಂಥೇಳಿ ಪರಮಾತ್ಮ ನಮಗಿಲ್ಲಿ ಕೂಡಿಸಿದ್ದಾನೆ, ಹೇಳಿಸ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ, ನೆನಪಿನಲ್ಲಿಡ್ತಾನೆ. ಇದೆಲ್ಲ ಅವನದೇ. ಹೇಳ್ರಿ ಅವನಿಗೆ, ನಿನ್ನ ಉಪಕಾರಪ್ಪ, ನಿನ್ನ ಉಪಕಾರದಿಂದ ಇದೆಲ್ಲ ಸಿಗ್ತಾ ಇದೆ ಅಂತೇಳಿ. ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದಾರೆ. ಸಕಲ ಸಂಪೂಜೈ ಪರಿಗಿರಲು ಮತ್ತೆ ಲಕುಮಿ ಪೂಜಿಸುವಳು, ಲಕುಮಿಗೆ ನೀನೇ ಪ್ರೇರಕನಾಗಿ ಒಳಗೆ ನಿಂದು ನಿನಗೆ ನೀನೇ ಅರ್ಚಕನಾಗಿ ಅನುಗಾಲ. ಪರಮಾತ್ಮ ಹೇಗೆ ಲಕ್ಷ್ಮೀದೇವಿಯಿಂದ ಪೂಜೆ ತೆಗೆದುಕೊಳ್ತಾ ಇದ್ದಾನೆ. ಲಕ್ಷ್ಮೀದೇವಿಗೆ ಪ್ರೇರಕನಾಗಿ ಅವಳೊಳಗೋ ಎದ್ದು ನಿನಗೆ ನೀನೇ ಪೂಜೆ ತೆಗೆದುಕೊಳ್ತಾಯಿತ್ತು ಪರಮಾತ್ಮ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ನಿನಗೆ ನೀನೇ ಪೂಜೆ ಮಾಡಿಕೊಂಬುವೆ ದೇವಾ, ಎನಗಾವ ಸತಿಯಲ್ಲಿ ವಿಜಯ ವಿಠ್ಠಲವಲ್ಲ. ನಿನಗೆ ನೀನೇ ಪೂಜೆ ಮಾಡ್ಕೊಳ್ತೀನಿ, ನನಗೆ ಎಷ್ಟೇ ಅನುಗ್ರಹ ಮಾಡಪ್ಪ, ನಿನಗೆ ಅಷ್ಟೇ ಬೇಡ್ಕೊತೀನಿ, ನನಗೆ ಅನುಗ್ರಹ ಮಾಡು ಪರಮಾತ್ಮ. ಜೀವ ಇಲ್ಲಿ ಹೇಳ್ತಾರೆ, ಕರ್ಮ ಮಾಡುವುದಕ್ಕೆ 3 ಕಾರಣಗಳಿವೆ ಅಂತ. ಮೊದಲನೇ ಕಾರಣ ಅಧಿಷ್ಠಾನ, ಈ ದೇಹ, ಈ ಭೂಮಿ. ಇದಿದ್ದರೆ ಮುಂದಿನ ಕಾರ್ಯಗಳಾಗುತ್ತೆ. ಹೌದಾ? ಕರ್ಮ ಮಾಡಬೇಕಾದ್ರೆ ದೇಹ ಬೇಕು, ಭೂಮಿ ಬೇಕು. ಎರಡನೇದು ಕರ್ತ ಪರಮಾತ್ಮ,
ಸ್ವತಂತ್ರ ಕರ್ತನಾಗಿರುವಂತಹ ಪರಮಾತ್ಮ. ಅವನಿದ್ದು ಮಾಡಿಸ್ಬೇಕು, ಬರೀ ನಾನೇ ಇದ್ದರೆ ಏನಾಗಂಗಿಲ್ಲ. ಅವನಿದ್ದು ಮಾಡಿಸ್ಬೇಕು. ಇಂದ್ರಿಯಗಳು ಬೇಕು, ಈ ಪಂಚಗಾನೇಂದ್ರಿಯ ಕರ್ಮೇಂದ್ರಿಯ ಇವೆಲ್ಲ ಸರಿಗಿರಬೇಕು, ಅಂದರೆ ಪೂಜೆ ಆಗತ್ತೆ. ಇವು ಬೇಕು. ಮನಸ್ಸು ಎಲ್ಲ ಇದೆ, ಮಾಡೋ ಮನಸ್ಸೇ ಇಲ್ಲ, ತಗೊಂಡೇನು ಮಾಡಲಿಕ್ಕೆ? ಮನಸ್ಸು ಕೊನೆಗೆ ಪರಮಾತ್ಮ ಬೇಕು. ಇದೆಲ್ಲ ಮಾಡಿಸ್ಲಿಕ್ಕೆ ಪರಮಾತ್ಮ ಬೇಕು. ಆದ್ದರಿಂದ ಪರಮಾತ್ಮನನ್ನು ಎಂದು ಅವನು ಮಾಡಿದ ಉಪಕಾರ ಎಂದೂ ಮರಿಬೇಡಿ. ಅನಂತ ಜನ್ಮದ ಪುಣ್ಯದಿಂದ ಮನುಷ್ಯ ಜನ್ಮ ಬಂದಿದೆ. ಅನಂತ ಜನ್ಮದ ಪುಣ್ಯದಿಂದ ಬ್ರಾಹ್ಮಣರಾಗಿದ್ದೇವೆ. ಅನಂತ ಜನ್ಮದ ಪುಣ್ಯದಿಂದ ಮಾಧ್ವರಾಗಿ ಹುಟ್ಟಿದ್ದೇವೆ. ಇನ್ನೂ ಅನಂತ ಜನ್ಮದ ಏನು ಪುಣ್ಯ ಇರ್ತೋ ಏನೋ ಆ ಪರಮಾತ್ಮನ ಎದುರಿಗಿದ್ದೇವೆ. ಸಾಕ್ಷಾತ್ ಇಲ್ಲಿ ಪರಮಾತ್ಮ ಶ್ರೀಭೂ ಸಮೇತನಾಗಿ ಪರಮಾತ್ಮ ಇದ್ದಾನೆ. ಮಹಾಲಕ್ಷ್ಮೀ ದೇವಿ ತಾನೇ ಬಂದಿದ್ದಾಳೆ ಕೊಲ್ಲಾಪುರದಿಂದ. ಇಲ್ಲಿ ಪರಮಾತ್ಮ, ಮಹಾಲಕ್ಷ್ಮೀ ದೇವಿ, ವಾಯುದೇವರು ಎಲ್ಲರೂ ಇದ್ದಾರೆ. ಗುರುಗಳು ಎಲ್ಲರೂ ಇದ್ದಾರೆ. ಎಲ್ಲ ಅನುಭವ ಇದೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಅನುಭವ ಪಡೆದು ಹೇಳ್ತಾ ಇದ್ದೇನೆ. ಇದೆಲ್ಲ ಎಷ್ಟೋ ಜನ್ಮದ ಪುಣ್ಯ. ಕರ್ಮಜ್ಞ ಕರ್ಮೇಶ ಕರ್ಮ ಪ್ರವರ್ತಕನೇ ಕರ್ಮ ಫಲದಾತ ಕರ್ಮಸ್ಥ ಕರ್ಮ ಫಲದಾತ ಕರ್ಮಸ್ಥ ಎನ್ನ ದುಷ್ಕರ್ಮ ಕಳೆದು ನೀ ಸಲಹಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾ ನೋಡ್ರಿ ತತ್ವಸ್ವಾಮಿ. ಕರ್ಮಜ್ಞ, ಎಲ್ಲ ಕರ್ಮ ತಿಳ್ಕೊಳ್ಳೋ ನೀನೇ. ಕರ್ಮದ ಸ್ವಾಮಿ ಕರ್ಮೇಶ, ಕರ್ಮದ ಸ್ವಾಮಿಯು ನೀನೇ. ಸರ್ವ ಕರ್ಮದ ಸ್ವಾಮಿ ನೀನೇ. ಸರ್ವ ಕರ್ಮ ಮಾಡಿದ ಮೇಲೆ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತುನೇ, ಇನ್ಯಾರಿಗೂ ಕೊಡೋ ಹಾಗಿಲ್ಲ. ಕರ್ಮ ಪ್ರವರ್ತಕ, ನಮ್ಮನ್ನು ಪ್ರವರ್ತನೆ ಮಾಡೋನು. 6 ಗಂಟೆಗೆ ಪ್ರವಚನ ಹೇಳಬೇಕು, 7 ಟೈಮ್ ಆಯಿತು, ತಯಾರಾಗು, ಅದಕ್ಕಿಂತ ಮೊದಲು ತಯಾರು ಮಾಡ್ಕೋ, ಅಲ್ಲಿ ಹೋಗಿ ಹಾಗೆ ಕೂಡಬೇಡ, ಎಲ್ಲ ಅವನೇ ಮಾಡಿಸ್ಬೇಕು ನಮ್ಗೆ. ಆಮೇಲೆ ನಡ್ಸ್ಕೊಂಡು ಕರ್ಕೊಂಬರ್ಬೇಕು, ಇಲ್ಲಿ ಕೂಡಿಸ್ಬೇಕು, ಇಲ್ಲಿ ನುಡಿಸ್ಬೇಕು, ಎಲ್ಲ ಅವನು ಮಾಡಬೇಕು. ಕರ್ಮ ಪ್ರವರ್ತಕ, ಕರ್ಮ ಫಲದಾತ. ಆ ಕರ್ಮದ ಫಲ ಮತ್ತು ನನಗೆ ಕೊಡ್ತಾನೆ. ನಾನೇ ಮಾಡಿ ನಾನೇ ಇಟ್ಕೋತೀನಿ ಅಂತಾನೇನು? ಎಲ್ಲ ಅವನೇ ಮಾಡ್ಯಾನ. ಸೃಷ್ಟಿಯಿಂದ ಹಿಡ್ಕೊಂಡು ಸರ್ವವೂ ಅವನೇ ಮಾಡ್ಯಾನ. ಕರ್ಮದ ಫಲ ನಾನೇ ಇಟ್ಕೋತೀನಿ ಅಂತಾನೇನು ಪರಮಾತ್ಮ? ಕರುಣಾ ಸಮುದ್ರ ಹೇಳ್ತಾನೆ, ಎಲ್ಲ ತಾನು ಮಾಡಿದ್ದಾನೆ, ಫಲ ನನಗೆ ಕೊಡ್ತಾ ಇದ್ದ. ಕರ್ಮದಲ್ಲಿ ಅವನೇ ಇದ್ದಾನೆ ಕರ್ಮಸ್ಥ. ಎನ್ನ ದುಷ್ಕರ್ಮ ಕಳೆದು ಸಲಹೆಯ. ಎಷ್ಟು ದುಷ್ಕರ್ಮಗಳನ್ನ ಮಾಡಿದ್ದೇನೆ ಪರಮಾತ್ಮ, ಅದನ್ನೆಲ್ಲ ಕಳೆದು ನನಗೆ ಒಳ್ಳೆಯದನ್ನು ಮಾಡಪ್ಪ ಪರಮಾತ್ಮ ಅಂತ ಹೇಳಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಳಗವನೆರಹಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿಯೊಳಿಡುವ. ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಉದಾಹರಣೆ ಅಂದರೆ, ತಂದೆ ಸಂಭ್ರಮದಿಂದ ತನ್ನ ಬಂಧು ಬಳಗ ಎಲ್ಲರಿಗೂ ನನ್ನ ಮಗನ ಮದುವೆ ಆದ, ಬರ್ರಿ ಬರ್ರಿ ಅಂತ ಕರಿತಾನೆ. ಮನೆ ಮುಂದೆ ಛತ್ರ ಗಿತ್ರ ಹಾಕ್ತಾನೆ. ಅಡುಗೆ ಅವರು ಇವರು ಕರ್ತಾನೆ, ಅವರು ಉಡುಗೊರೆ ಕೊಡಬೇಕು, ಎಲ್ಲ ತಯಾರು ಅವನೇ ಮಾಡಿದ್ದಾನೆ. ಬಂಧು ಬಳಗವನ್ನು ನೆರೆಸಿ ಮಗನಿಗೆ ಮದುವೆಯನ್ನು ತಾನೇ ಮಾಡಿ ಅವನಿಗೆ ಒಂದು ಮನೆ ಮಾಡಿಕೊಟ್ಟು, ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಇಲ್ಲಿ ಆರಾಮಾಗಿರಪ್ಪ ಅಂತ ಹೇಳ್ತಾರೆ. ಎಲ್ಲ ಅವನೇ ಮಾಡ್ಯಾನ. ಹಾಗೆ ಪರಮಾತ್ಮ ಇಂದಿರಾಪತಿಯಾಗಿರುವಂತಹ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ತನ್ನ ಇಚ್ಛೆಗಳಿಂದೇ ನಾನು ಎಲ್ಲಿ ಹುಟ್ಟಬೇಕು ಎಲ್ಲ ಅವನ ಕೈಯಾಗದು ನೋಡಿ. ತನ್ನ ಇಚ್ಛೆಯಿಂದಲೇ ಗುಣಗಳನ್ನು, ಸತ್ವರಜೋತ್ತಮ ಗುಣಗಳನ್ನು ಈ ಚೇತನಕ್ಕೆ, ಈ ಜೀವಕ್ಕೆ ಸಂಬಂಧ ಗೈಸಿ ಸುಖ ಅಸುಖವಾಗಿರುವಂತಹ ಈ ಸಂಸಾರದಲ್ಲಿ ಅವನೇ ಇಡೋ. ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು, ಏನು ಮಾಡಬೇಕು
ಅದಕ್ಕೆ ಹೇಳಿದ್ರೆ ಜಾಗದ ಋಣ, ಅನ್ನದ ಋಣ ಇವೆಲ್ಲ ಅವ. ಇವನೇ ತಂದೆ ಆಗಬೇಕು, ಈಕೆ ತಾಯಿ ಆಗಬೇಕು, ಇವನದ್ದು ಒಡ ಹುಟ್ಟಿದವರಾಗಬೇಕು, ಇವಳೇ ಹೆಂಡತಿ ಆಗಬೇಕು, ಇವನೇ ಗಂಡ ಆಗಬೇಕು, ಇವನೇ ಮಕ್ಕಳಾಗಬೇಕು, ಇದೇ ಜಾಗದಲ್ಲಿರಬೇಕು, ಇದೇ ಮನೆಯಲ್ಲಿರಬೇಕು, ಎಲ್ಲ ಲೆಕ್ಕ ಅದ ನೋಡಿ. ನಾವು ಒಂದು ಮನೆ ಮಾಡಿದ್ರೆ ನಮ್ಮ ಸಮಾನ ಇಲ್ಲ ಅಂತೇಳಿ ಬಂದರೂ ನಾ ಎಷ್ಟು ಚಂದ ಮನೆ ಮಾಡೀನಿ ತೋರಿಸ್ತೀವಿ, ಮಗಗೆ ಮಾಡ್ತೀವಿ, ಮನೆ ಕಟ್ಕೊಟ್ಟಿನಿ ನೋಡಂತ ಹೇಳ್ತೀನಿ. ಎಲ್ಲ ಅವನು ನೋಡ್ರಿ, ಅನಂತ ಜೀವರಾಶಿಗಳು, ಅನಂತ ಜೀವರಾಶಿಗಳ ಅನಂತ ಕರ್ಮಗಳನ್ನು ಅನಂತ ಜನ್ಮದಲ್ಲಿ ಮಾಡಿದ್ದಾರೆ. ಅದಕ್ಕನುಸಾರವಾಗಿ ಈ ಜೀವಕ್ಕೆ ಈ ಕರ್ಮದ ಫಲ ಹೀಗೆ ಕೊಡಬೇಕು. ಈ ಲೆಕ್ಕ ನೋಡ್ರಿ ಒಂದು. ನಾವು ಇನ್ನೇನಿಲ್ಲ ನಮಸ್ಕಾರ ಮಾಡೋದಷ್ಟೇ ಅವನ ಮಹಿಮೆಗೆ. ಇವನೇ ಹೆಂಡತಿ, ಇವನೇ ಎಲ್ಲ ಇವ ಮಾಡ್ಲಿಕ್ಕತ್ತಾನೆ ಪರಮಾತ್ಮ. ಅದು ಋಣಾನುಬಂಧ ಅದನ್ನು ನೋಡಿಕೊಂಡು ಪ್ರಕಾರ ಅದೇ ಪ್ರಕಾರವಾಗಿ ಅಲ್ಲಲ್ಲೇ ಹುಟ್ಟಿಸಿ ಅಲ್ಲಲ್ಲೇ ಇಟ್ಟು ಅಲ್ಲಲ್ಲೇ ಇದು ಮಾಡ್ತಾಯಿದ್ದ. ಸಂಸ್ಕೃತಿ ಒಳಗೆ ಅಂದರೆ ಈ ಸಂಸಾರದಲ್ಲಿ ಪರಮಾತ್ಮ ಇಡ್ತಾ ಇದ್ದಾನಂತೆ. ಶ್ರೀಯರ ಸನೆ ನಿನ್ನ ಮಾಯಕ್ಕೆ ಎಣೆಗಾಣೆ ಹೇಯ ವಿಷಯಗಳ ಜನರಿಗೆ, ಹೇಯ ವಿಷಯಗಳ ಜನರಿಗೆ ಉಣಿಸೆ ಉಪಾದೇಯವೆಂತೆಂದು ಸುಖಿಸುವೆ. ನಿನ್ನ ಮಾಯಕ್ಕೆ ನನಗೇನು ಗೊತ್ತಾಗಂಗಿಲ್ಲಪ್ಪ ಪರಮಾತ್ಮ. ಯಾವುದು ಬೇಡ ಅಂದಾರೆ ನೋಡ್ರಿ, ಸಂಸಾರದಲ್ಲಿ ಏನು ಸಿಕ್ಕಿದೆ ಅದು ತಗೊಂಡು ಸುಖದಿಂದ ಇದ್ದು ಪರಮಾತ್ಮನಿಗೆ ನಿನ್ನ ಇದು ಅಂಥೇಳಿ, ನಿನ್ನಿಂದ ಇದು ನನಗೆ ಸಿಕ್ಕಿದೆ ಅಂಥೇಳಿ ಆರಾಮಾಗಿದ್ದರೆ, ನನ್ನಿಂದ ಆಯ್ತು, ಅವರಿಂದ ಆಯ್ತು, ಹಿಂಗಾಯ್ತು ಹಂಗಾಯ್ತು ಏನು ಮಾಡ್ತೀವಿ, ಹೀಗೆ ಮಾಡಿ ನಾವೇನು ಮಾಡ್ತೀವಿ, ಮೋಹದಲ್ಲಿ ಬಿದ್ದು ಇದೇ ಸಂಸಾರದಲ್ಲಿ ಬೀಳ್ತಾಯಿದೆ. ಪರಮಾತ್ಮ ತಾನೇ ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ. ಈ ಸಂಸಾರದಲ್ಲಿ ತಂದವನು ಅವನೇ, ಈ ಸಂಸಾರದಲ್ಲಿ ನನ್ನ ರಕ್ಷಣೆ ಮಾಡ್ತಾ ಇರೋನು ಅವನೇ, ಈ ಸಂಸಾರದಿಂದ ಮುಕ್ತಿ ಮಾಡೋನು ಅವನೇ. ಇದನ್ನು ನೆನ್ಪಿಟ್ಕೋಬೇಕು. ಅದನ್ನು ಈ ಇದರಲ್ಲಿ ಹೇಳ್ತಾ ಇದ್ದಾರೆ. ತಂದೆ ಮಕ್ಕಳನ್ನು ಪೊರೆ ಬಂದದಲ್ಲಿ ಶ್ರೀಕಾಂತ ಎಂದೆಂದು ತನ್ನ ಭಕುತರ, ಎಂದೆಂದು ತನ್ನ ಭಕುತರ ಸಲಹುವ ಸಂದೇಹವ್ಯಾಕೋ ನಿನಗಿನ್ನು. ಹೇಗೆ ತಂದೆ ತನ್ನ ಮಕ್ಕಳನ್ನು ರಕ್ಷಣೆ ಮಾಡ್ತಾನೆಯೋ ಹಾಗೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಎಂದೆಂದೂ ಎಲ್ಲ ಕಾಲಕ್ಕೂ ತನ್ನ ಭಕ್ತರನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ರಕ್ಷತಿ ಇತ್ತೇವ ವಿಶ್ವಾಸ, ರಕ್ಷತಿ ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇಟ್ಕೊಂಡು ನಡಿ ಮಾಡ್ತಾನೆ. ಸಾವಿರ ಅನುಭವ ಬಂದಿದೆ. ಹೇಗಪ್ಪ ನೀ ಯಾಕೆ ಚಿಂತೆ ಮಾಡ್ತೀನಿ, ನಾ ಇದ್ದೀನಿ ಅಂತಾನು. ನಾವು ಅವನ ಚಿಂತನೆಯನ್ನು ಮಾಡಿದರೆ ಅವನು ನಮ್ಮ ಚಿಂತೆಯನ್ನು ಮಾಡ್ತಾನೆ. ಅದು ಬಿಟ್ಟು ನೀವು ಚಿಂತೆ ಮಾಡ್ತಾ ಕೂತಿದ್ದರೆ ಅವನು ನಿಶ್ಚಿಂತನಾಗಿ ಕೂಡ್ತಾನೆ. ಅವನು ಯಾವಾಗ ನಿಶ್ಚಿಂತ ಮೂರ್ತಿಯೇ, ಅವನಿಗೆ ನಿಶ್ಚಿಂತೆ ಕೂಡ್ಲಿಕ್ಕೆ ಬಿಡಬೇಡ್ರಿ. ನೀವು ಅವನ ಸ್ಮರಣೆ ಮಾಡ್ತಾ ಕೂತ್ಕೊಳ್ರಿ, ಅವನು ನಿಮ್ಮ ಚಿಂತನೆಯನ್ನು ಮಾಡೇ ಮಾಡ್ತಾನೆ. ಸಂದೇಹ ಪಡಬೇಡ ಅಂತ ಹೇಳ್ತಾ ಇದ್ದಾರೆ. ಮುಂದಿನದನ್ನು ನಾಳಿನ ದಿವಸ ತೆಗೆದುಕೊಳ್ಳಿ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.